5 ಪದಾರ್ಥಗಳನ್ನು ಮಿಕ್ಸ್ ಮಾಡಿ ಮೆಹಂದಿ ಪೇಸ್ಟನ್ನು ತಯಾರು ಮಾಡಬೇಕಾಗತ್ತೆ. ನೋಡಿ ಹೇರ್ಸ್ಗೆ ಯಾವ ರೀತಿಯಾಗಿ ಶೈನ್ ಬಂದಿದೆ ಅಂತ. ಹಲೋ ಸ್ನೇಹಿತರೆ, ನಮಸ್ಕಾರ. ಇವತ್ತಿನ ದಿನ ನಮ್ಮ ಟಾಪಿಕ್ ಮೆಹಂದಿಯನ್ನು ಹೇಗೆ ಕಲಿಸೋದು, ಹೇರ್ಸ್ಗೆ ಹೇಗೆ ಅಪ್ಲೈ ಮಾಡೋದು, ಇದರಿಂದ ಹೇರ್ಸ್ ಹೇಗೆ ಶೈನ್ ಆಗತ್ತೆ ಎಲ್ಲ ವಿಧಾನವನ್ನು ತಿಳ್ಕೊಳ್ಳೋಣ. ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ಹೊಸದಾಗಿ ವಿಡಿಯೋಸ್ ನೋಡ್ತಾ ಇದ್ದೀರಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೆಹಂದಿ ಕಲಿಸ್ಲಿಕ್ಕೆ ಯಾವೆಲ್ಲ ಪದಾರ್ಥಗಳು ಬೇಕು ಅದನ್ನು ಮೊದಲು ತಯಾರು ಮಾಡ್ಕೊಳ್ಳೋಣ. ಇಲ್ಲಿ ಮೀಡಿಯಂ ಸೈಜ್ದು ಅರ್ಧ ಬೀಟ್ರೋಟ್ ತುರಿಯನ್ನು ತುರಿದಿಟ್ಕೊಂಡಿದ್ದೀನಿ. ಅದಕ್ಕೆ 1 ಟೀ ಕಪ್ನಷ್ಟು ನೀರನ್ನು ಹಾಕಿ ಅದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಸ್ಮೂತ್ ಪೇಸ್ಟ್ ತಯಾರು ಮಾಡ್ಕೋಬೇಕು. ಈಗ ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ. ಸ್ವಲ್ಪನೇ ಹಾಕ್ಕೊಳ್ತಾ ಈ ರೀತಿಯಾಗಿ ಫಿಲ್ಟರ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಡಾರ್ಕ್ ಕಲರ್ ಬೀಟ್ರೋಟ್ ಜ್ಯೂಸ್ ಬಂದಿದೆ ಅಂತ. ಈಗ ಟೀ ಡಿಕಾಕ್ಷನ್ ತಯಾರು ಮಾಡ್ಕೊಳ್ಳೋಣ. 1 ಕಪ್ ಅಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಅದಕ್ಕೆ 2 ಟೀ ಸ್ಪೂನಷ್ಟು ಟೀ ಪೌಡರನ್ನು ಹಾಕಿ ಅದು ಅರ್ಧ ಕಪ್ ಆಗೋವರೆಗೆ ಅದನ್ನು ಮಳಿಸ್ಬೇಕಾಗತ್ತೆ. 4 to 5 ಮಿನಿಟ್ಸ್ ಈ ರೀತಿಯಾಗಿ ಚೆನ್ನಾಗಿ ಕುದಿಸಿದ್ರೆ ಅದು ಅರ್ಧ ಕಪ್ ಆಗುತ್ತೆ. ನೂಪುರ್ ಹೆನ್ನ ಮೆಹಂದಿ ಪೌಡರನ್ನು ತಗೊಂಡಿದ್ದೀನಿ. 1 ಬೌಲ್ನಷ್ಟು ಬೀಟ್ರೋಟ್ ರಸವನ್ನು ತಗೊಂಡಿದ್ದೀನಿ. ಅರ್ಧ ಬೌಲು ಮೊಸರು, ಅರ್ಧ ಹೋಳು ನಿಂಬೆಹಣ್ಣಿನ ರಸ, ಅರ್ಧ ಬೌಲ್ ಟೀ ಡಿಕಾಕ್ಷನ್. ಈಗ 1 ಬೌಲ್ಗೆ 100 ಗ್ರಾಮ್ನಷ್ಟು ನೂಪುರ್ ಹೆನ್ನ ಮೆಹಂದಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಎಲ್ಲ ಮಿಶ್ರಣವನ್ನು ಸೇರಿಸೋಣ. ಒಂದೇ ಸಲ ಎಲ್ಲ ನೀರನ್ನು ಅಂದರೆ ಬೀಟ್ರೋಟ್ ಜ್ಯೂಸ್, ಟೀ ಡಿಕಾಕ್ಷನ್, ಮೊಸರು ಎಲ್ಲ ಒಟ್ಟಿಗೆ ಹಾಕೋಬಾರ್ದು. 1/4 ಕಪ್ನಷ್ಟು ಮೊಸರು, 1/4 ಕಪ್ನಷ್ಟು ಟೀ ಡಿಕಾಕ್ಷನ್, 1/4 ಕಪ್ನಷ್ಟು ಬೀಟ್ರೋಟ್ ಜ್ಯೂಸ್, ಆದರೆ ಲೆಮನ್ ಜ್ಯೂಸನ್ನು ಮಾತ್ರ ಪೂರ್ತಿ ಹಾಕಿ ಕಲಿಸ್ತಾ ಇದ್ದೀನಿ. ಅದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಂತರ ಮತ್ತೆ ಎಷ್ಟು ಬೇಕು ಅಷ್ಟು ಲಿಕ್ವಿಡನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಕಲಿಸುವಾಗ ಗೊತ್ತಾಗತ್ತೆ. ಸ್ವಲ್ಪ ಗಟ್ಟಿ ಅನಿಸಿದರೆ ಮತ್ತೆ 1/4 ಕಪ್ನಷ್ಟು ಎಲ್ಲ ಮಿಶ್ರಣವನ್ನು ಹಾಕಿ ಮಿಕ್ಸ್ ಮಾಡಬೇಕಾಗತ್ತೆ. ಈ ಪದಾರ್ಥಗಳನ್ನೆಲ್ಲ ಯಾಕೆ ಮಿಕ್ಸ್ ಮಾಡಬೇಕಂತ ಕೂಡ ನಾನು ನಿಮಗೆ ಹೇಳ್ತೀನಿ. ನಿಂಬೆ ಹಣ್ಣಿನ ರಸ ಮೆಹಂದಿ ಪೌಡರಲ್ಲಿರುವಂಥ ಕಲ್ಲರ್ ಚೆನ್ನಾಗಿ ಬಿಡ್ಕೊಳ್ಳೋದಕ್ಕೋಸ್ಕರ, ಅಂದರೆ ಅದನ್ನು ಹಾಕಿದರೆ ಮಾತ್ರ ಅದು ಚೆನ್ನಾಗಿ ಕಲರ್ ಬರುತ್ತೆ. ನೀವು ಹಾಕದೆ ಹಾಗೆ ಕಲಸಿ ನೋಡಿ, ಮೆಹಂದಿ ಕಲರ್ ಅಷ್ಟೊಂದು ಬರೋದಿಲ್ಲ. ಆ ಪೌಡರಲ್ಲಿರುವಂಥ ಕಲರ್ ಬಿಡ್ಕೋಬೇಕಂದ್ರೆ ನಿಂಬೆ ಹಣ್ಣಿನ ರಸ ಹಾಕ್ಕೋಬೇಕು. ಬೀಟ್ರೋಟ್ ಜ್ಯೂಸ್ ಕಲರ್ಗೋಸ್ಕರ ಹಾಕ್ಕೊಳ್ಳೋದು. ಮೆಹಂದಿ ಕಲರ್ ಜೊತೆ ಆ ಕಲರ್ ಕೂಡ ಬೆರೆತ್ಕೊಂಡು ಕೂದಲಿಗೆ ಒಂದು ಗಾಢ ಮೆರೂನ್ ಬಣ್ಣವನ್ನು ಕೊಡುತ್ತೆ. ಟೀ ಡಿಕಾಕ್ಷನ್ ಕೂಡ ಮೆಹಂದಿ ಪೌಡರಲ್ಲಿರುವಂಥ ಕಲರನ್ನು ಬಿಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಅದು ಕೂಡ ಕಲರನ್ನು ಆ್ಯಡ್ ಮಾಡುತ್ತೆ. ಮೊಸರು ಒಂದು ನ್ಯಾಚುರಲ್ ಕಂಡೀಷನರ್ ಆಗಿ ವರ್ಕ್ ಮಾಡುತ್ತೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಗಂಟು ಕೂಡ ಕಾಣಿಸ್ತಾ ಇಲ್ಲ, ಪೌಡರಲ್ಲಿ ಯಾವುದೇ ರೀತಿಯಾದಂಥ ಗಂಟಿಲ್ಲ. ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಇನ್ನೊಂದು ಪದಾರ್ಥವನ್ನು ಸೇರಿಸಬೇಕಾಗತ್ತೆ. ಅದನ್ನು ಬೆಳಿಗ್ಗೆ ಸೇರಿಸೋಣ. ಈಗ ಇದನ್ನು ರಾತ್ರಿ ಪೂರ್ತಿ ಬಿಡಬೇಕಾಗತ್ತೆ. ಅವಾಗ ಮಾತ್ರ ಒಂದೊಳ್ಳೆ ಕಲರ್ ಬರೋದಕ್ಕೆ ಸಾಧ್ಯ. ಕಲಸಿದ ತಕ್ಷಣ ಇದನ್ನು ಹಚ್ಚೋದಕ್ಕೆ ಬರೋದಿಲ್ಲ. ಯಾವಾಗಲೂ ರಾತ್ರಿ ಪೂರ್ತಿ ಬಿಟ್ಟು ಬೆಳಗ್ಗೆ ಎದ್ಮೇಲೆ ಹಚ್ಚಿದರೆ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ. ನೋಡಿ ಅದರ ಕಲರ್ ಯಾವ ರೀತಿಯಾಗಿ ಚೇಂಜ್ ಆಗಿದೆ ಅಂತ. ಈಗ ಇದಕ್ಕೆ ನಾನು ಇನ್ನೊಂದು ಪದಾರ್ಥವನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ 1 ಮೊಟ್ಟೆಯನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಮೊಟ್ಟೆಯ ಪೂರ್ತಿ ಭಾಗ, ಬಿಳಿ ಹಾಗೂ ಹಳದಿ ಪೂರ್ತಿ ಭಾಗವನ್ನು ತಗೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಮೊಟ್ಟೆ ಬೇಡ ಅನ್ನೋರು ಮೆಹಂದಿ ಪೇಸ್ಟನ್ನು ಹೀಗೆ ಡೈರೆಕ್ಟಾಗಿ ಅಪ್ಲೈ ಮಾಡ್ಕೋಬೋದು. ಆದರೆ ಮೊಟ್ಟೆ ಹಾಕಿದರೆ ಅದು ಒಂದು ರೀತಿ ನ್ಯಾಚುರಲ್ ಕಂಡೀಷನರ್ ಆಗಿ ಕೆಲಸ ಮಾಡುತ್ತೆ. ಮೊಟ್ಟೆಯ ಬಿಳಿ ಭಾಗದಲ್ಲಿ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಅದು ಹೇರ್ಸ್ಗೆ ಸ್ಟ್ರೆಂತ್ ಕೊಡುತ್ತೆ. ಹಾಗೆ ಹಳದಿ ಭಾಗ ಹೇರ್ಸ್ಗೆ ಒಂದೊಳ್ಳೆ ಶೈನ್ ಕೊಡುತ್ತೆ. ಇದು ಒಂದು ರೀತಿ ನ್ಯಾಚುರಲ್ ಕಂಡೀಷನರ್ ಆಗಿರೋದ್ರಿಂದ ಹೇರ್ಸ್ ವಾಶ್ ಮಾಡಿದ್ಮೇಲೆ ಹೊರಟಾಗತ್ತಲ್ಲ, ಅಂದರೆ ಕೂದಲು ತುಂಬ ಒರಟು ಅನಿಸ್ತಾ ಇರುತ್ತೆ, ರಫ್ ಅನಿಸ್ತಾ ಇರುತ್ತೆ. ಆ ರೀತಿ ರಫ್ ಎಲ್ಲ ಆಗೋದಿಲ್ಲ. ನೀವು ಇಷ್ಟು ದಿನ ಮೊಟ್ಟೆ ಹಾಕಿ ಕಲಸಿಲ್ಲ ಅಂತಂದರೆ ಒಮ್ಮೆ ಹಾಕಿ ಕಲಸಿ ಅಪ್ಲೈ ಮಾಡಿ ನೋಡಿ, ಅದರ ಡಿಫ್ರೆನ್ಸ್ ನಿಮಗೆ ಗೊತ್ತಾಗತ್ತೆ. ಮೊಟ್ಟೆ ಹಾಕಿ ಅರ್ಧ ಗಂಟೆ ಆದಮೇಲೆ ಈ ಪೇಸ್ಟನ್ನು ಹೇರ್ಸ್ಗೆ ಅಪ್ಲೈ ಮಾಡಬೇಕಾಗತ್ತೆ. ನಮಸ್ಕಾರ. ಇವಾಗ ಮೆಹಂದಿ ಪೇಸ್ಟ್ ಪರ್ಫೆಕ್ಟಾಗಿ ರೆಡಿ ಆಗಿದೆ.
ಅದನ್ನ ಹೇರ್ಸ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಮೊದಲಿಗೆ ಕೂಂಬಲ್ಲಿ ಒಂದ್ಸಲ ಚೆನ್ನಾಗಿ ಬಾಚ್ಕೋಬೇಕಾಗತ್ತೆ. ಈಗ ನೋಡಿ, ನೆತ್ತಿಯ ಮೇಲ್ಭಾಗದಲ್ಲಿರುವಂಥ ಸ್ವಲ್ಪ ಹೇರ್ಸನ್ನು ಈ ರೀತಿಯಾಗಿ ತಗೋಬೇಕು. ಒಂದು ರೀತಿಯಾಗಿ ಫ್ಲ್ಯಾಟ್ ಆಗಿ ತಗೋಬೇಕು, ಎಲ್ಲ ಗುಂಪಾಗಿ ತಗೋಬಾರ್ದು. ತಗೊಂಡು ಹೇರ್ಸ್ಗೆ ಆ ರೂಟಿಂದ ತುದಿಯವರೆಗೂ ಕೂಡ ನೀಟಾಗಿ ಮೆಹಂದಿಯನ್ನು ಅಪ್ಲೈ ಮಾಡ್ತಾ ಬರಬೇಕು. ನೋಡಿ, ರೂಟ್ಗೆಲ್ಲ ಈ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು. ನಂತರ ತುದಿಯವರೆಗೂ ಕೂಡ ಅಪ್ಲೈ ಮಾಡಿ ಅದನ್ನು ಈ ರೀತಿಯಾಗಿ ಸುತ್ತಿ ಒಂದು ಚಿಕ್ಕ ತುರುಬು ರೀತಿಯಲ್ಲಿ ಮಾಡಿಕೊಂಡು ಅದಕ್ಕೆ ಮತ್ತೆ ಮೇಲಿಂದ ಎಲ್ಲ ಮೆಹಂದಿ ಪೇಸ್ಟನ್ನು ಅಪ್ಲೈ ಮಾಡಬೇಕು. ಇದೇ ರೀತಿ ಈಗ ಲೆಫ್ಟಿಂದ ತಗೊಂಡು ಸ್ವಲ್ಪ ಹೇರ್ಸನ್ನು ತಗೊಂಡು ಈ ರೀತಿ ಅಪ್ಲೈ ಮಾಡಬೇಕು. ನಂತರ ರೈಟಿಂದ, ನಂತರ ಲೆಫ್ಟು ರೈಟು ಈ ರೀತಿ ಮಾಡ್ಕೋತಾ ಆ ತುರುಬಿಗೆ, ಚಿಕ್ಕ ತುರುಬಿಗೆ ಅದನ್ನು ಸುತ್ತಾಕ್ಕೊತ ಬರಬೇಕು. ಹಾಕೋತಾ ಸ್ವಲ್ಪ ಪ್ಯಾಕನ್ನು ಮೇಲೆ ಕೂಡ ಅಪ್ಲೈ ಮಾಡ್ಕೊತ ಬರಬೇಕು. ನೋಡಿ, ನಾನು ಮೆಹಂದಿ ಕಲಿಸಿದ್ದಂಥ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ತುಂಬ ತೆಳು ಇಲ್ಲ, ಹಾಗೆ ಗಟ್ಟಿನೂ ಕೂಡ ಇಲ್ಲ. ಈ ಹದಕ್ಕಿದ್ರೆ ನಿಮಗೆ ಈ ರೀತಿಯಾಗಿ ಅಪ್ಲೈ ಮಾಡುವಾಗ ಅದು ಕೆಳಗೆಲ್ಲ ಸುರಿಯೋದಿಲ್ಲ, ಅಂದರೆ ಬಟ್ಟೆ ಮೇಲೆಲ್ಲ ಸ್ಪ್ರೆಡ್ ಆಗೋದಾಗ್ಲಿ ಕೆಳಗೆ ಸುರಿಯೋದಾಗ್ಲಿ ಆಗೋದಿಲ್ಲ. ಹೇರ್ ವಾಶ್ ಮಾಡುವಾಗ ಶ್ಯಾಂಪೂ ಯೂಸ್ ಮಾಡಬೇಡಿ. ಶ್ಯಾಂಪೂ ಯೂಸ್ ಮಾಡದೆ ಬರೀ ನೀರಲ್ಲಿ ತೊಳ್ಕೊಬೇಕಾಗತ್ತೆ. 2 days ಆದಮೇಲೆ ಶ್ಯಾಂಪೂನ ಯೂಸ್ ಮಾಡಿಕೊಂಡು ಹೇರ್ ವಾಶ್ ಮಾಡ್ಕೋಬೋದು. ಪೂರ್ತಿಯಾಗಿ ಅಪ್ಲೈ ಮಾಡಿದ್ದಾದಮೇಲೆ ಎಲ್ಲಾದರೂ ಗ್ಯಾಪ್ ಉಳಿದಿದೆಯಾ ನೋಡಿಕೊಂಡು ಕೊನೆಗೆ ಸ್ವಲ್ಪ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲೊಂದು ತೆಳುವಾದಂಥ ಕಾಟನ್ ಕ್ಲಾತ್ ತೊಗೊಂಡಿದ್ದೀನಿ. ಅದನ್ನು ಹೇರ್ ಸುತ್ತಲೂ ಈ ರೀತಿಯಾಗಿ ಕವರ್ ಮಾಡ್ಕೋಬೇಕು. ಕ್ಲಾತ್ ಅಥವಾ ಪ್ಲಾಸ್ಟಿಕ್ ವ್ರ್ಯಾಪ್ ಏನಾದರೂ ಹಾಕೋಬೇಕಾಗತ್ತೆ. ಮೆಹಂದಿ ಪ್ಯಾಕ್ ಅಪ್ಲೈ ಮಾಡಲಿಕ್ಕೆ 20 ಮಿನಿಟ್ಸ್ ಬೇಕಾಯಿತು. ಈಗ 3 to 4 hours ಬಿಟ್ಟು ಹೇರ್ ವಾಶ್ ಮಾಡಬೇಕಾಗತ್ತೆ. ತುಂಬ ಕೋಲ್ಡ್ ಆಗುತ್ತೆ ಅನ್ನೋಂಥವ್ರು 1.5 ಅವರ್ಗೆಲ್ಲ ಹೇರ್ ವಾಶ್ ಮಾಡ್ಬೋದು. ನನಗೂ ಕೂಡ ಸ್ವಲ್ಪ ಕೋಲ್ಡೆ ನೋಡ್ಬೋದು, ಈಗಾಗಲೇ ನನಗೆ ನೋಸ್ ಬ್ಲಾಕ್ ಆಗಿದೆ. ಆದರೂ ಕೂಡ ನಾನು 3 to 4 hours ಬಿಟ್ಟು ಹೇರ್ ವಾಶ್ ಮಾಡ್ತೀನಿ. ಯಾಕೆಂದರೆ ನನಗೆ ಹೇರ್ಸ್ಗೆ ಕಲರ್ ಬರಬೇಕು ಅಂದರೆ ತುಂಬ ಇಷ್ಟ. ನೋಡಿ, ನನ್ನ ಹ್ಯಾಂಡ್ಸ್ ಹೇಗೆ ಕಲರ್ ಬಂದಿದೆ ಅಂತ ನೋಡೋಣ, ಹೇರ್ಸಿಗೆ ಹೇಗೆ ಕಲರ್ ಬರುತ್ತೆ ಅಂತ. ನೋಡಿ, ಹೇರ್ ವಾಶ್ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹೇರ್ಸ್ಗೆ ರೂಟಿಂದ ತುದಿಯವರೆಗೂ ಕೂಡ ಒಂದೊಳ್ಳೆ ಕಲರ್ ಬಂದಿದೆ, ಹಾಗೆ ಒಂದೊಳ್ಳೆ ಶೈನ್ ಕೂಡ ಬಂದಿದೆ. ತುಂಬ ಜನ ಹೇರ್ ಕಲರ್ ಮಾಡಿಸ್ತಾ ಇರ್ತಾರೆ. ಅದರ ಬದಲು ನಾವೇ ಮನೆಯಲ್ಲೇ ಈ ರೀತಿಯಾದಂಥ ಮೆಹಂದಿ ಪ್ಯಾಕನ್ನು ಅಪ್ಲೈ ಮಾಡಿಕೊಂಡು ನ್ಯಾಚುರಲ್ ಆಗಿ ಹೇರ್ ಕಲರನ್ನು ತರಿಸ್ಕೋಬೋದು. ಬಿಳಿ ಕೂದಲ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡ್ಕೋಬೋದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಮಾಹಿತಿಯುಕ್ತವಾಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇರುವಂಥವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು. ಬಾಯ್ ಬಾಯ್.